ನಿಮ್ಮ ಸಾಮಾನ್ಯ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರೆ. ಜೋಶಿ ಅವರಿಗೆ ಮತ್ತು ಬೊಮ್ಮಾರಿಗೆ ಯಾಕೆ ಓಟ್ ಹಾಕಬೇಕು, ಏನು ಕೆಲಸ ಮಾಡಿದ್ದಾರೆ, ಮಹದಾಯಿ ಯೋಜನೆ ಬಗ್ಗೆ ಪರಿಸರ ಇಲಾಖೆಯವರು ಇವತ್ತು ಪರ್ಮಿಷನ್ ಕೊಟ್ಟು ನಾಳೆ ಕೆಲಸ. ಸಿದ್ದರಾಮಯ್ಯನವ್ರಿಗೆ ನಾನು ಪೂರ್ತಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಯಾಕಂದರೆ ಎಲ್ಲರೂ ಇಲ್ಲಿಗೆ ಸಿದ್ದರಾಮಯ್ಯವ್ರಿಗೆ ಇ ಸಿ ಎಕ್ಸಾಮ್ಷನ್ ಸಿಕ್ಕದಂತೂ ಗೊತ್ತಿಲ್ಲ. ಇ ಸಿ ಎಕ್ಸಾಮ್ಷನ್ ಆಲ್ರೆಡಿ ಕಳಸಾ ಬಂಡೂರಿಗೆ ಸಿಕ್ಕಿದೆ. ಸಿದ್ದರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಏಕವಚನದಲ್ಲಿ ಮಾತಾಡಿದ್ದೀರಿ, ನೀವು ನೋಡಿದ್ದೀರಿ. ನಿಮ್ಮ ಸಂಸ್ಕೃತಿಗೆ ನಾ ಇಳಿಯೋದಿಲ್ಲ. ನೀವು ಹೆಂಗೆ ಓತು ತೊಗೊಂಡಿರಿ, ಒಬ್ಬ ಮುಖ್ಯಮಂತ್ರಿಯಾಗಿದ್ದೀರಿ, ಹಂಗೆ ನಾನು ಓತು ತೊಗೊಂಡು ನಾನು ಮಂತ್ರಿಯಾಗಿದ್ದೇನೆ. ಮತ್ತು ಎಕ್ಸಿಕ್ಯೂಟಿವ್ ಪವರ್ ನಿಮ್ಗೆ ಜಾಸ್ತಿ ಇರ್ಬೋದು, ಆದರೆ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ಮತ್ತು ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಆಲ್ಮೋಸ್ಟ್ ಇದು ಆರ್ಡರ್ ಆಫ್ ಪ್ರೆಸಿಡೆಂಟ್ದಲ್ಲಿ ಈಕ್ವಲ್ ಇರ್ತದೆ. ಸಂವಿಧಾನದ ಮೇಲೆ ಓತು ತೊಗೊಂಡಂಥ ಒಬ್ಬ ವ್ಯಕ್ತಿ ಬಗ್ಗೆ ಏಕವಚನದಾಗ ಮಾತಾಡ್ತೀರಿ ನೀವು. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತಂದರೆ ನಾನು ಮಾನ ಮರ್ಯಾದೆ ಬಿಟ್ಟು ವರ್ತಿಸೋದಿಲ್ಲ. ಇದು ಮೊದಲನೇದ್ದು. ಎರಡನೇ ಸಂಗತಿ ನಾನು ಹೇಳೋದು, ಇದರಲ್ಲಿ ಇ ಸಿ ಕ್ಲಿಯರೆನ್ಸು ಎಕ್ಸಮ್ಷನ್ ಸಿಕ್ಕಿದೆ, ಯಾವಾಗೂ ಸಿಕ್ಕಿದೆ. ಸಿದ್ದರಾಮಯ್ಯ ನೋಡೋದಿಲ್ಲ, ಏನು ಫೈಲ್ಗಿಲ್ ನೋಡೋದಿಲ್ಲ, ಹಂಗೆ ಉಡಾಫೆ ಹೊಡಿತಾರೆ ಅವರು. ಇ ಸಿ ಎಕ್ಸಮ್ಷನ್ ಸಿಕ್ಕಿದೆ. ಮತ್ತು ಎಲ್ಲ ಸಂದರ್ಭದಲ್ಲಿಯೂ ಕಳಸಾ ಬಂಡೂರಿಗೆ ಅನ್ಯಾಯವನ್ನು ಮಾಡಿದವರು ಕಾಂಗ್ರೆಸ್ ಪಾರ್ಟಿಯವರು. ಮೊದಲನೇದ್ದು, ಇದನ್ನು ನಾವು ಟ್ರೈಬ್ಯುನಲ್ಗೆ ಕೊಡಬೇಡ ಅಂತ ಹೇಳಿದ್ವಿ. ಟ್ರೈಬ್ಯುನಲ್ಗೆ ಕೊಟ್ಟರು. ಮನಮೋಹನ್ ಸಿಂಗ್ ಅವ್ರ ಹತ್ರ ನಾವೆಲ್ಲ ಹೋಗಿದ್ವಿ. ಇವನ್ ಆ ಸಂದರ್ಭದಲ್ಲಿ ಖರ್ಗೆ ಅವ್ರನ್ನೂ ಕರ್ಕೊಂಡು ಹೋಗಿದ್ವಿ ನಾವು. ನೀವು ಬರ್ರಿ ನಮ್ಮ ಜೊತೆಗೆ ಅಂಥೇಳಿ. ಅವ್ರ ಮಂತ್ರಿ ಇದ್ದರು. ಇದನ್ನು ಮಾಡಬೇಡ್ರಿ ನೀವು, ದಯಮಾಡಿ ನಮ್ಮ ಕುಡಿಯೋ ನೀರನ್ನು ನಮಗೆ ಕೊಟ್ಟು ಆಮೇಲಿಂದ ಟ್ರಿಬ್ಯುನಲ್ ಕೊಡ್ರಿ ಅಂತ. ಅದರ ಟ್ರಿಬ್ಯುನಲ್ ಕೊಟ್ಟರು. ಟ್ರಿಬ್ಯುನಲ್ ಕೊಟ್ಟ ನಂತರ ಅದು ಏನೂ ತೀರ್ಮಾನ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹಲವಾರು ವರ್ಷಗಳ ಕಾಲ ಟ್ರಿಬ್ಯುನಲ್ಗೆ ಆಫೀಸ್ ಕೊಡಲಿಲ್ಲ, ಟೇಬಲ್ ಕೊಡಲಿಲ್ಲ, ನ್ಯಾಯಾಧೀಶರನ್ನು ಕೊಡಲಿಲ್ಲ. ಇದೆಲ್ಲವೂ BJP ಸರ್ಕಾರ ಬಂದ ಮೇಲೆ ನಾವು ಮಾಡಿ ಅವರಿಗೆ ನಿಯಮಿತವಾದ ಸಮಯ ಕೊಟ್ಟು ಅವಾರ್ಡ್ ಕೊಡೋಕ್ಕೆ ಹೇಳಿದ್ವಿ. ಅವಾರ್ಡ್ ಕೊಟ್ಟರು. ಅವಾರ್ಡ್ ಕೊಟ್ಟ ನಂತರ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಲ್ಲ ಅಂದ್ರೆ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ವಿ. ಆ ನಂತರ DPR ಸಲ್ಲಿಸಿದ್ರು. DPR ನಾವೇ ಮಾಡಿದ್ವಿ. ಇವರೇನು ಮಾಡಿದ್ದಾರೆ, ಸೋನಿಯಾ ಗಾಂಧಿ ಹೋಗಿ ಗೋವಾದಲ್ಲಿ ಒಂದು ಹನಿ ನೀರು ಕರ್ನಾಟಕ ಕೊಡಲ್ಲ ಅಂತ ಹೇಳಿದರು. ಈಗ ಫಾರೆಸ್ಟ್ ಕ್ಲಿಯರೆನ್ಸು ಅದರ ಜೊತೆಗೆ ವೈಲ್ಡ್ ಲೈಫ್ ಬೋರ್ಡ್ನಿಂದ ಕ್ಲಿಯರೆನ್ಸ್ ಬೇಕಾಗಿದೆ. ವೈಲ್ಡ್ ಲೈಫ್ ಬೋರ್ಡ್ ಕ್ಲಿಯರೆನ್ಸ್ ಆಯ್ತು ಅಂದ್ರೆ ಆಗ್ತದೆ. ಅದರಲ್ಲಿ ಒಂದಿಷ್ಟು ಟೆಕ್ನಿಕಲ್ ಸಮಸ್ಯೆ ಬಂದಿದೆ. ಇವರು ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಏನಿದೆ, ಆ ಅಥಾರಿಟಿಯಿಂದ ಇವರು ಸ್ಟಡಿ ಮಾಡಿಸಿ ಒಂದು ರಿಪೋರ್ಟ್ ಕೊಡಬೇಕಾಗಿತ್ತು. ಕರ್ನಾಟಕ ಸರ್ಕಾರ ಕೊಟ್ಟಿಲ್ಲ. ಆ ಕೊಡದೇ ಇರೋ ಕಾರಣಕ್ಕಾಗಿ ಈ ರೀತಿ ಆಗಿದೆ. ಆದರೂ ನಾವು ಬೆನ್ನು ಹತ್ತಿ ಅದನ್ನು ಕೊಡಿಸ್ತಾ ಇದ್ದೇವೆ ಮತ್ತು ಆದಷ್ಟು ಶೀಘ್ರದಲ್ಲಿ ಅದನ್ನು ಕ್ಲಿಯರೆನ್ಸ್ ಕೊಡಿಸ್ತೀವಿ.